ಲಿಟಲ್ ಹಾರ್ಟ್ಸ್ ಶಾಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ಮಾದರಿಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು. ಇವಿಎಂ ಮೂಲಕ ಮತದಾನ ನಡೆಸಿ ಸುಮಾರು 700 ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಪಾಠ ಕಲಿತರು. ನಗರದ ಲಿಟಲ್ ಹಾರ್ಟ್ಸ್ ಶಾಲೆಯಲ್ಲಿ 10 ಹುದ್ದೆಗಳಿಗೆ 70 ಅಭ್ಯರ್ಥಿಗಳು ಕಣಕ್ಕಿಳಿದು ಭಾರತ ಚುನಾವಣಾ ಆಯೋಗದ ಮಾದರಿಯಲ್ಲಿ ಇವಿಎಂ ಮೂಲಕ ಮತದಾನ ನಡೆಸಿದ್ದಾರೆ. 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸುಮಾರು 700 ವಿದ್ಯಾರ್ಥಿಗಳು ಆಧಾರ್ ಗುರುತಿನ ಪರಿಶೀಲನೆಯ ಬಳಿಕ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಚುನಾವಣಾ ಪ್ರತಿಕ್ರಿಯೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪೊಲೀಸ್ ಮಾದರಿಯಲ್ಲಿ ಭದ್ರತೆ ಹಾಗೂ ಶಿಸ್ತು ಕಾಪಾಡಿದರೆ, ಶಿಕ್ಷಕರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ಸಂಪೂರ್ಣ ಪಾರದರ್ಶಕವಾಗಿ ಚುನಾವಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಮುಖ್ಯೋಪಾಧ್ಯಾಯಿನಿ ಪ್ರಿಯಾಕುಮಾರಿ ಹಾಗೂ ಶಿಕ್ಷಕರಿಂದ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಮತದಾನದ ಮಹತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಆಯೋಜಿಸಿದ ಈ ಶಾಲಾ ಸಂಸತ್ ಚುನಾವಣೆ ಯಶಸ್ವಿಯಾಗಿ ನೆರವೇರಿತು. Everybody, myself Sheetal Gupta from class 10th. I am competing for the post of communication captain. There is a election going on in our school, so I would like to ask for your valuable vote. Thank you. ಅಕ್ಷರ ಅಂತ, ನಾನು ಲಿಟಲ್ ಹಾರ್ಟ್ಸ್ ಸ್ಕೂಲ್ 10th ಅಲ್ಲಿ ಓದ್ತಾ ಇದ್ದೇನೆ. ನಮ್ಮ ಸ್ಕೂಲಲ್ಲಿ ಇವತ್ತು ಎಲೆಕ್ಷನ್ ನಡ್ತಾ ಇವೆ. ನಾನು ಸ್ಕೂಲ್ ಕ್ಯಾಪ್ಟನ್ ಪೋಸ್ಟಿಗೆ ಎಲೆಕ್ಷನ್ ನಿಂತಿದ್ದೇನೆ. ಎಲ್ಲರೂ ನನಗೆ ವ್ಯಾಲ್ಯೂಯಬಲ್ ವೋಟ್ ಕೊಡಬೇಕಂತ ಅಂತೇಳಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. Good morning everyone. I have contested for the post of academic captain. As academic captain, I believe education is the foundation for our future. My job will be to support studies and encourage reading, be a link between students and teachers. Thank you. Good morning everyone. I am Shreya RK from 10th C. So I am standing here because I want to change the way you guys look at the newspaper reading. So let's be honest, it's very boring to look at the giant wall of the text, right? So if you people elect me as your newspaper reading captain, I'll promise 3 things from me to you guys. Firstly, no boring lecturers. So if you guys elect me as your news captain reading, so I'll make sure there will be no boring news. I'll try my best to provide you a good and helpful news to you guys. Secondly, your voice matters. So if you ever think that you are interested in a particular topic, you may come to me and ask me about that one particular topic, and I'll try my best to collect information about that one particular topic and I'll give to you guys. Thirdly, maximum entertainment. So if you guys elect me, you voted for a less boredom and you guys voted for the maximum entertainment. Please vote and support for me. So actually I am participating for the news captain reading captain. So my logo is Indian Express, which is the famous news channel, like national news channel. So you may get doubt why I choose this logo. I choose that logo because it has the tagline like journalism of coverage. I think that every journalist should have a power to speak the truth. So I choose that logo. So thank you so much. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಲಿಟಲ್ ಹಾರ್ಟ್ಸ್ ಸ್ಕೂಲಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ನಡೀತಾ ಇದೆ. ಇದರ ಮುಖ್ಯವಾಗಿರತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ಶಾಲಾ ದಿನಗಳಿಂದನೇ ಕೂಡ ಈ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಜ್ಞಾನ ನೀಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ನಾಯಕರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ ಇವೆಲ್ಲದನ್ನು ಕೂಡ ತೋರಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ದಿನ 8 ಮತ್ತು 8, 9, 10ನೇ ತರಗತಿ ವಿದ್ಯಾರ್ಥಿಗಳನ್ನ ನಾಯಕರಾಗಿ ಅವರು ಎಲೆಕ್ಷನ್ಗೆ ನಿಲ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ. 6ನೇ ಕ್ಲಾಸಿಂದ 10ನೇ ತರಗತಿಯವರೆಗೂ ಸುಮಾರು 700 ವಿದ್ಯಾರ್ಥಿಗಳು ಅವರ ನಾಯಕರನ್ನ ಆಯ್ಕೆ ಮಾಡ್ತಾರೆ. ಯಾವ ರೀತಿಯಾಗಿ ಎಲೆಕ್ಷನ್ ನಡೆಯುತ್ತೋ, ಯಾವತ್ತು ಡೇಟ್ ಡಿಕ್ಲೇರ್ ಆಗ್ತಕ್ಕಂಥದ್ದು, ಅವ್ರ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದು, ನಾಮಿನೇಷನ್ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮುಗಿಸಿ ಈ ದಿನ ಚುನಾವಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ 10 ಸಪ್ರೇಟ್ ವಿಂಗ್ಗಳನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಅಂದರೆ ಸ್ಕೂಲ್ ಕ್ಯಾಪ್ಟನ್ ಆ್ಯಂಡ್ ಸ್ಕೂಲ್ ವೈಸ್ ಕ್ಯಾಪ್ಟನ್ ಅಂತ, ಡಿಸಿಪ್ಲಿನ್ ಕ್ಯಾಪ್ಟನ್, ಸ್ಪೋರ್ಟ್ಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್, ಈ ರೀತಿಯಾಗಿ 10 ವಿಧದಲ್ಲಿ ಅವರು ಎಲೆಕ್ಷನ್ ನಿಲ್ತಾ ಇದ್ದಾರೆ. 6ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಈ ಒಂದು ಇದಕ್ಕೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ತುಂಬಾ ಉತ್ಸಾಹ ಇದೆ. ಅವರು ಆಧಾರ್ ಕಾರ್ಡನ್ನು ತಗೊಂಡು ಬಂದು ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕಾಗಿ ಈ ದಿನ ನಾವು ಈ ಚುನಾವಣೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ.